ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಖರ್ಗೆ ಕೋಟೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಇಂದು ಸಕ್ಸಸ್ ಆಗಿದೆ. ಕೋರ್ಟ್ ಸೂಚನೆಯಂತೆ ಕೇವಲ 350 ಮಂದಿ ಗಣವೇಷಧಾರಿಗಳು ಪರೇಡ್ನಲ್ಲಿ ಭಾಗಿಯಾಗಿ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನ ಮಾಡಲಾಗಿದೆ. ಮಧ್ಯಾಹ್ನ 3:30ರಿಂದ ಪ್ರಾರಂಭವಾದ ಪರೇಡ್ ಸಂಜೆ 4:45ಕ್ಕೆ ಮುಕ್ತಾಯವಾಗಿದೆ. ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ, HDFC ಬ್ಯಾಂಕ್ ಮೂಲಕ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಮರಳಿ ಬಜಾಜ್ ಕಲ್ಯಾಣ ಮಂಟಪ ತಲುಪಿತು. ಪರೇಡ್ ನಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸಲಿರುವ ಆರ್ಎಸ್ಎಸ್ ಪ್ರಮುಖ ಕೃಷ್ಣ ಜೋಶಿ, ಆರ್ಎಸ್ಎಸ್ ನಾಯಕರು ಪಥಸಂಚಲನ ಸಕ್ಸಸ್ ಮಾಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡುತ್ತೇವೆಂದು ಮಾಹಿತಿ ನೀಡಿದರು. ಮಾಹಿತಿಯಲ್ಲ, ಅನುಮತಿ ಕೇಳಿ ಅಂತ ಹೇಳಿದ್ವಿ. ಕೇಳಲ್ಲ ಅಂದ್ರು, ಅನುಮತಿ ಕೊಡಲ್ಲ ಅಂದಿದ್ವಿ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದು ನಾವಲ್ಲ. ಈಗ ಸರ್ಕಾರದ ಪ್ರಕಾರ ಪಥಸಂಚಲನ ನಡೆಯುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ? ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ ಯಾರು? ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದೀರಾ? ಬಹಳ ಹಳೆಯ ಸಂಸ್ಥೆ. That is also body of individuals. ಬೀದರ್ ಜಿಲ್ಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ವಿರುದ್ಧ ಬೊಬ್ಬೆ ಹೊಡೆದು ಪ್ರತಿಭಟನೆ ನಡೆಸಲಾಯಿತು. ಬೀದರ್ ಜಿಲ್ಲೆ ಹುಲಸೂರು ಪಟ್ಟಣದಲ್ಲಿ ಸಚಿವರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೂತನ ತಾಲೂಕು ಕೇಂದ್ರವಾಗಿರುವ ಹುಲಸೂರಿಗೆ ಪಟ್ಟಣ ಪಂಚಾಯತ್ ಮಾಡಲು ಒತ್ತಾಯಿಸಿ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಹುಲಸೂರು ಪಟ್ಟಣಕ್ಕೆ ಪಟ್ಟಣ ಪಂಚಾಯತ್ ಮಂಜೂರು ಮಾಡಿಲ್ಲ. 34 ಜನ ಸದಸ್ಯರನ್ನ ಹೊಂದಿರುವ ಜಿಲ್ಲೆಯ ಅತಿದೊಡ್ಡ ಗ್ರಾಮ ಪಂಚಾಯತ್ ಹುಲಸೂರು ಗ್ರಾಮ ಪಂಚಾಯತ್ ಇದೆ. ಆದರೆ ಜಿಲ್ಲೆಯ ಕೆಲ ಹೋಬಳಿ ಕೇಂದ್ರಗಳಲ್ಲಿ ಇರುವ ಗ್ರಾಮ ಪಂಚಾಯತ್ಗಳಿಗೆ ಪಟ್ಟಣ ಪಂಚಾಯತ್ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಆದರೆ ತಾಲೂಕು ಕೇಂದ್ರವಾಗಿರುವ ಹುಲಸೂರಿಗೆ ಪಟ್ಟಣ ಪಂಚಾಯತ್ ಮಾಡಿಲ್ಲ. ಜಿಲ್ಲೆಯವರೇ ಆಗಿರುವ ಪೌರಾಡಳಿತ ಖಾತೆ ಸಚಿವ ರಹೀಂ ಖಾನ್ ಇದ್ರೂ ವೇಸ್ಟ್ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಲಾಗಿದೆ. ಈಶ್ವರ್ ಖಂಡ್ರೆ ಅವರಿಗೆ, ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರಿಗೆ ಹುಲಸೂರು ಪಾಲಿಗೆ ಮಲತಾಯಿ ಧೋರಣೆ ತೋರುತ್ತಿರುವ ಈಶ್ವರ್ ಖಂಡ್ರೆ ಅವರಿಗೆ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ, ಕಿವಿ ಮತ್ತು ಕಣ್ಣಿಲ್ಲ ಅಂತ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಜಿಲ್ಲೆಯ ಸಚಿವರು, ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು, ಈಶ್ವರ್ ಖಂಡ್ರೆ ಅವರು, ಎರಡೆರಡು ಸಚಿವರು ಏನಂತಂದ್ರೆ ಇವತ್ತಿನ ದಿವಸ ನಮ್ಮ ಜಿಲ್ಲೆ ಇದ್ದಾರ. ಆದರೆ ದುರ್ದೈವ, ಬೆಳಗಾವಿಯ ರಾಯಬಾಗ್ದಲ್ಲಿ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಎಣ್ಣೆ ಪಾರ್ಟಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆ ವೈದ್ಯರೇ ರೂಲ್ಸ್ ಬ್ರೇಕ್ ಮಾಡಿ ಮದ್ಯ ಸೇವಿಸಿದ್ದಾರೆ. ಈಗಾಗಲೇ ಹಲವು ಬಾರಿ ರಾಯಬಾಗ್ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯದಿಂದ ಕುಖ್ಯಾತಿ ಪಡೆಯುತ್ತಿದೆ. ಈಗ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಸರ್ಕಾರಿ ವೈದ್ಯರು ಎಣ್ಣೆ ಪಾರ್ಟಿ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ವೈದ್ಯರ ಎಣ್ಣೆ ಪಾರ್ಟಿ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅದಕ್ಕೇನಲ್ರಿ, ಸರ್ಕಾರಿ ಪ್ರವಾಸಿ ಮಂದಿರದಾಗ ಡ್ರಿಂಕ್ಸ್ ಮಾಡಬಾರ್ದು. ವೈದ್ಯ ಸರ್ಕಾರಿ ಡಾಕ್ಟರ್ ರೀ ಇವ್ರ, ಯಾವ್ದು ಡ್ರಿಂಕ್ಸ್ ಮಾಡತ್ತೀರಿ? ಸರ್ಕಾರಿ ಐಬಿದಾಗ ಡ್ರಿಂಕ್ಸ್ ಮಾಡಬಾರ್ದ್ರಲ್ಲ. ಸರ
ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಲು ಚಳ್ಳಕೆರೆ ತಹಶೀಲ್ದಾರ್ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ಚಾಲಕನಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಖಾಸಗಿ ಮದುವೆಗೆ ಹೋಗಲು ಕಾರು ಬಳಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ವಿಡಿಯೋ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಶ್ನೆ ಮಾಡ್ತಿದ್ದಂತೆ ಕಾರು ಸಮೇತ ಚಾಲಕ ಪರಾರಿಯಾಗಿದ್ದು, ಚಳ್ಳಕೆರೆ ಹಿರಿಯೂರು ರಸ್ತೆಯ ಚಳ್ಳಕೆರೆಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಮದುವೆ ನಡೆದಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಚಾಲಕನ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಿನನಿತ್ಯ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಲ್ಲೂ ಚಳ್ಳಕೆರೆ ತಾಲೂಕು ತಹಶೀಲ್ದಾರು ಇವರು ಮ್ಯಾಜಿಸ್ಟ್ರೇಟ್ ಆಗಿರುವಂತಹ ತಾಲೂಕು ದಂಡಾಧಿಕಾರಿಗಳು, ಇವರು ಜನರಿಗೆ ನ್ಯಾಯವನ್ನು ಕೊಡುವಂತಹ ಕೋರ್ಟ್ಗಳನ್ನು ನಡೆಸುವಂತಹ ಅಧಿಕಾರಿಗಳಾಗಿರುವಂಥವರು. ಇವರಿಗೂ ಸಹ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಇದು ಚಳ್ಳಕೆರೆ ತಾಲೂಕಿನ ತಾಲೂಕ್ ದಂಡಾಧಿಕಾರಿಗಳ ತಹಶೀಲ್ದಾರ್ ವಾಹನ ನೋಡಿ. ಇಲ್ಲಿ ಸಿಬ್ಬಂದಿ ಹೇಳಿದ್ರು ಇವತ್ತು ಮದುವೆಗೆ ತಹಶೀಲ್ದಾರ್ ಹೋಗಿದ್ದಾರಂತ. ನಮ್ಮ ಚಳ್ಳಕೆರೆ ತಾಲೂಕು ಆಡಳಿತ ಯಾವ ರೀತಿಯಾಗೆಲ್ಲ ಕೆಲಸ ಮಾಡ್ತಿದ್ದಾರೆ, ಅಧಿಕಾರಿಗಳು ಯಾವ ರೀತಿ ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೈತರ ಅಹೋರಾತ್ರಿ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ರೈತರ ಪ್ರತಿಭಟನೆಗೆ ಬಿಜೆಪಿ ನಾಯಕರಾದ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಶಾಸಕ ಶೈಲೇಂದ್ರ ಬೆಲ್ದಾಳೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,100 ರೂಪಾಯಿ ನೀಡುವಂತೆ ಆಗ್ರಹಿಸಿರುವ ಕಬ್ಬು ಬೆಳೆಗಾರರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಪ್ರತಿಭಟಿಸಿದರು. ಜಿಲ್ಲೆಯಲ್ಲಿ 2 ಸಚಿವರಿದ್ದರೂ ರೈತರ ಬಗ್ಗೆ ಕಾಳಜಿ ಇಲ್ಲ. 2 ಸಚಿವರು ಬೇಜವಾಬ್ದಾರಿ ಸಚಿವರಿದ್ದಾರೆ. ರೈತರು ಹೋರಾಟ ಮಾಡ್ತಿದ್ರು, ರೈತರ ಬೇಡಿಕೆ ಆಲಿಸುತ್ತಿಲ್ಲ. ಸಚಿವರು ಜಿಲ್ಲಾಡಳಿತ ಕಾರ್ಖಾನೆಯವರು ಬೇಡಿಕೆ ಈಡೇರಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೈತರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮುಂದಿನ ಒಂದು ಭವಿಷ್ಯದ ನುಡಿಯನ್ನು ನುಡಿತಾ ಇದ್ದೀನಿ. ಇದ್ರಲ್ಲಿ ನಾನು ಏನು ಸ್ವಾರ್ಥ ಇಲ್ಲ. ನಾನೇನು DCC ನಾನೇನು ಫ್ಯಾಕ್ಟ್ರಿಗಳು ಚೇರ್ಮನ್ ಆಗ್ಲಕ್ಕೆ ಹೋಗೋದಿಲ್ಲ ನನ್ನ ಜಿಂದಗಿದೆ. ಆದ್ರೆ ಇವತ್ತು ಕಳೆದ 2 ವರ್ಷದಿಂದ ಜಿಲ್ಲೆಯಲ್ಲಿ ರಾಜಕಾರಣವನ್ನು ನಾನು ನೋಡ್ತಾ ಇದ್ದೀನಿ. ಇವತ್ತು ಈಶ್ವರ್ ಖಂಡ್ರೆ ಮಂತ್ರಿಗಳು, ಅವರ ಸೋದರ ಕಬ್ಬಿನ ದರ ನಿಗದಿಸುವಂತೆ ಗೋದಾವರಿ ಕಾರ್ಖಾನೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಕಲ್ಲು ತೂರಾಟ ಹಾಗೂ ಟ್ರ್ಯಾಕ್ಟರ್ ಧ್ವಂಸ ಮಾಡಿದ್ದಾರೆಂದು ದೂರು ನೀಡಲಾಗಿತ್ತು. ಹೋರಾಟದಲ್ಲಿ ಭಾಗಿಯಾಗಿದ್ದ ರೈತರ ಸಂಘದ 17 ಜನ ಹಾಗೂ ಕಾರ್ಖಾನೆ ಪರವಾಗಿ ಬಂದಿದ್ದ 5 ಜನರ ವಿರುದ್ಧ ತೇರದಾಳ್ PSI ಶಿವಾನಂದ ಸಿಂಗನ್ನವರ್ ನೀಡಿದ ದೂರಿನ ಮೇರೆಗೆ FIR ದಾಖಲಿಸಲಾಗಿದೆ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬ್ಳೆ, ಸುಭಾಷ್ ಶಿರ್ಬೂರು ಸೇರಿದಂತೆ 17 ಜನರ ವಿರುದ್ಧ FIR ದಾಖಲಿಸಿಕೊಂಡು 10 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿ ಸ್ಫೋಟ ಖಂಡಿಸಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆಯ ಅಮರ್ ಜವಾನ್ ಪಾರ್ಕ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ದೆಹಲಿ ಸ್ಫೋಟಕ್ಕೆ ಕೇಂದ್ರದ ವೈಫಲ್ಯವೇ ಕಾರಣ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. 10 ವರ್ಷಗಳಲ್ಲಿ 75 ಕಡೆಗಳಲ್ಲಿ ಬಾಂಬ್ ಸ್ಫೋಟವಾಗಿದೆ. ಪ್ರಧಾನಿ ಮೋದಿ ಅವರಿಗೆ ತಾಕತ್ತಿದ್ರೆ ಪಾಕಿಸ್ತಾನವನ್ನ ಭೂಪಟದಲ್ಲಿ ಇಲ್ಲದಂತೆ ಮಾಡಲಿ. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಅಂತ ಕಿಡಿಕಾರಿದರು. ವಿಷಯದಲ್ಲಿ ನಾವು ಮೇಲೆ ಬಾಂಬನ್ನು ಎಸೆದು ಹಾಳು ಮಾಡುತ್ತಿರುವ ದೇಶದ್ರೋಹಿಗಳಿಗೆ ಕೆಂಪುಕೋಟೆಯಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರಿಗೆ ಇವತ್ತು ನಮ್ಮ ದೇಶದಲ್ಲಿ ಭಯೋತ್ಪಾದಕರ ದಾಳಿಗೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸುತ್ತದೆ. ಭದ್ರತೆ ವಿಷಯದಲ್ಲಿ ನಾವು ಯಾರಿಗೂ ರಾಜಿ ಆಗಲ್ಲ. ಅದಕ್ಕೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ತಮ್ಮ ವಿರುದ್ಧ ಕೇಳಿಬಂದ ಲಂಚದ ಆರೋಪದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪವನ್ನು ಸಾಬೀತು ಮಾಡಿದರೆ ತಲೆ ಬೋಳಿಸಿಕೊಳ್ತೇನೆ ಎಂದಿರುವ ಶಾಸಕ ಮಂಜು ತಾನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬಹಿರಂಗ ಸವಾಲು ಹಾಕಿದ್ದಾರೆ. ನುಡಿ ಹಬ್ಬದ ವೇದಿಕೆಯಲ್ಲಿ ಶಾಸಕ ಮಂಜು ಹೇಳಿಕೆಗೆ ವೇದಿಕೆಯಲ್ಲಿದ್ದ ಗಣ್ಯರು ಶಾಕ್ ಆಗಿದ್ದಾರೆ. ನುಡಿ ಹಬ್ಬದಲ್ಲಿ ಆತ್ಮಹತ್ಯೆ ನುಡಿ ನಾನು ಎದೆ ತಟ್ಕೊಂಡು ಹೇಳ್ತೀನಿ,
ಚುನಾವಣೆ ಆಮೇಲೆ ವಿ ಡಿ ಹರೀಶಿಂದ ಕಲೆಕ್ಟ್ ಮಾಡಿದ್ದಾರೆ. ವಿ ಡಿ ಹರೀಶಿಂದಲೇ ಆಗಲಿ, ಧರಣೇಶಿಂದಲೇ ಆಗಲಿ, ಅವ್ರ ತಂದೆಯವರಿಂದ ಆಗಲಿ 10,000 ದುಡ್ಡನ್ನ, ಕೇವಲ 10,000 ದುಡ್ಡನ್ನ, 1-3 ಕೋಟಿ ಅಲ್ಲ, 10,000 ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತ್ ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಳಸ್ಕೊಂಡು ಕತ್ತೆ ಮೇಲೆ ಕುಡ್ಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು, ಅಷ್ಟೇ ಅಲ್ಲ ನಿಮ್ಮ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ತಡೀತೀರಿ. ನಾನು ಒಬ್ಬನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋರ್ ಹಾಕೊಂಡು ನನಗೆ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಒಂದು ವೇಳೆ ಅವರು ರುಜುವಾತ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಏನು ಮಾಡಿಸ್ಕೋತಾರೆ ಅವರು? ಯಾವ ಪದ ಬಳಸ್ಬೇಕು ನಾನು? ಜವಾಬ್ದಾರಸ್ಥರು ಜವಾಬ್ದಾರಿತ ನಡ್ಕೋಬೇಕು, ಯಾರೇ ಆಗಲಿ. ಆಪಾದನೆ ಮಾಡೋದು ಈಸಿ. ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಪಾದನೆ ಮಾಡ್ತೀನಿ, ಅದನ್ನ ರುಜುವಾತ್ ಮಾಡಬೇಕು. ಅವ್ರು ಮಾತಾಡಿರೋ ಒಂದೊಂದು ತುಣುಕು ನನ್ನ ಹತ್ರ ಇದೆ. ನಾನು ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹಿರೇಕೋಗಲೂರಿನಲ್ಲಿ ಕೆರೆ ಉಳಿಸಿಕೊಳ್ಳಲು ಗ್ರಾಮಸ್ಥರು ಹರಸಾಹಸವನ್ನು ಪಡುತ್ತಿದ್ದಾರೆ. 381 ಎಕರೆ 21 ಗುಂಟೆಯಲ್ಲಿರುವ ವಿಶಾಲವಾದ ಕೆರೆಯಲ್ಲಿ 100ಕ್ಕೂ ಅಧಿಕ ಎಕರೆಯಷ್ಟು ಅತಿಕ್ರಮವಾಗಿದೆ. ಗ್ರಾಮಕ್ಕೆ ನೀರು ಬೇಕೆಂದು ಗ್ರಾಮಸ್ಥರು ಸರ್ವೆ ಮಾಡಿಸಿ 8 ಲಕ್ಷ ವೆಚ್ಚದಲ್ಲಿ ಟ್ರನ್ಸ್ ಅಳವಡಿಸಿ ಕೆರೆಯನ್ನು ಉಳಿಸುವ ಪ್ರಯತ್ನ ಮಾಡಿದರು. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಶ್ರಮ ವ್ಯರ್ಥವಾಗಿದೆ. ಒತ್ತುವರಿ ಹೂಳು, ಮೀನುಗಾರಿಕೆ ವಿಚಾರಕ್ಕೆ ಜೀವಜಲಕ್ಕೆ ಕುತ್ತು ಎದುರಾಗಿದೆ. ಇನ್ನೊಂದೆಡೆ ನಿಯಮಬಾಹಿರ ಮೀನುಗಾರಿಕೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಮುಂದಿನ ಪೀಳಿಗೆಗೆ ಕೆರೆ ಉಳಿಸಿಕೊಳ್ಳಲು ಹಾಗೂ ಜೀವಜಲ ಸಂರಕ್ಷಣೆ ಮಾಡಲು ಕೈ ಜೋಡಿಸುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ.